ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬ ಪೂಜೆದು ಡೆಕೋರೇಷನ್ನು ಫ್ಲವರ್ ತರೋದು ಎಲ್ಲ ಹೆಂಗೆ ನಡೆಯುತ್ತೆ ಅನ್ನೋದೊಂದು ಸಣ್ಣ ವ್ಲಾಗ್ ಅಷ್ಟೇನೆ. ಸೊ ನೋಡೋಣ ಬನ್ನಿ ಹೆಂಗೆ ಹಬ್ಬ ಮಾಡ್ತೀವಿ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟ್ಯಾಂಡ್ ಮಾಡೋಕ್ಕೆ ಇವರೇ ಏನೋ ಮರ ತಂದು ಎಲ್ಲ ಕಟ್ ಮಾಡಿ ಸ್ಟ್ಯಾಂಡ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ, ಎಲ್ಲ ಗಲೀಜು ಮಾಡಿ ಇಟ್ಟವ್ರೆ. ಏನು ಸ್ಟ್ಯಾಂಡ್ ಮಾಡೋರು ನೋಡೋಣ ಬನ್ನಿ. ಮನೆ ಅಂತ ಎಲ್ಲ ಗಲೀಜು ಮಾಡಿ ಇಟ್ಟವ್ರೆ. ದೇವ್ರದ್ದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಏನೋ ಹಿಂಗೆ ಸ್ಟ್ಯಾಂಡ್ ಮಾಡವ್ರೆ, ಬಾಕ್ಸ್ ಥರ ಮಾಡವ್ರೆ. ಇವಾಗ ಇದಕ್ಕೆ 3 ಸ್ಟೆಪ್ ಹಾಕ್ತಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ, ನೋಡಬೇಕು. ದೇವ್ರದ್ದು ರೆಡಿ ಮಾಡಿ ಇಟ್ಟಿದ್ದೀವಿ, ಮುಚ್ಚಿಬಿಟ್ಟು ಇಟ್ಟಿದ್ದೀವಿ. ಇದೆಲ್ಲ ಆದಮೇಲೆ ಕೂರಿಸೋದು ಅಂತ. 3 ಸ್ಟೆಪ್ ಬರುತ್ತೇನ್ರಿ? ಸುಸ್ತಾಗೋಗ್ಬಿಟ್ಟಿದ್ರು, ಆಲ್ರೆಡಿ ಬೆವರ್ತಾ ಇದ್ದಾರೆ ಪಾಪ. 3 ಸ್ಟೆಪ್ಪೇ ಬೇಕು. ದೇವ್ರು ಕೂರಿಸ್ಬೇಕು, ಕಳಶ ಇಡಬೇಕು, ಆಮೇಲೆ ಕೆಳಗಡೆ ಹಣ್ಣಿನ ತಟ್ಟೆ ಇಡಬೇಕು. ಸೊ 3 ಸ್ಟೆಪ್ ಬೇಕೇ ಬೇಕು. ಬೇಡ ಅದ್ರ ಮೇಲೆ ಇಡೋಣ, ನೀಟಿಗೆ ಚೆನ್ನಾಗಿರುತ್ತೆ. ಸೊ ಎಲ್ಲ ರೆಡಿ ಆದಮೇಲೆ ಹೆಂಗೆ ಏನು ಇನ್ನು ಹೂವು ತರಕ್ಕೆ ಹೋಗ್ಬೇಕು. ಹೂವು ತರಕ್ಕೆ ಯಾವಾಗ ಹೋಗೋದೋ ಗೊತ್ತಿಲ್ಲ. ಹೂವು ತರಕ್ಕೆ ಯಾವ ತೊಗೊಳ ರೀ? ಗುರುವಾರ ಬೆಳಗ್ಗೆನಾ? ನನಗೆ ಆಗ್ತೀನಿ. ಓಹೋ KGF ಥರ ಸ್ಟೈಲಲ್ಲಿ ಇಟ್ಕೊಂಡವಳೆ. ಕೆಲಸ ಏನಿಲ್ಲ, ಸುಮ್ಮನೆ ಬರೀ ಯಾಮಾರು ಇಟ್ಕೊಂಡವಳೆ. ಪಾಪ ಏನು ಮಾಡ್ತಾ ಇರೋದು ಇವರು. ಏನೋ ಕಟ್ ಮಾಡ್ತಾ ಇದ್ದಾರೆ ಇದು ಸ್ಟೆಪ್ಸ್ಗೆ. ಅದಕ್ಕೆ ತರಿಸ್ಕೊಳ್ರಿ ಕೆಳಗಡೆಯಿಂದ ಮಿಷಿನು. ಒಂದೇನಾ? ಹ್ಞೂ ಸರಿ. ಓಹೋ ಬೇಡ, ಇದು ಬೇರೆ ಕಡೆ ಹೊಡೆದೋಗುತ್ತೆ. ಓ ಸೂಪರ್ ರೀ. ಓಹೋ ಥರ ಒಂದು ಓಹೋ ಬಿತ್ತು. ಅಲ್ಲೇ ಒಂದು ಇದಿಟ್ಟಿದೆ, ಅದು ಬಿತ್ತು ಕೆಳಗಡೆ ಅಷ್ಟೇ, ಇನ್ನೇನಿಲ್ಲ. ಈ ಥರ ಒಂದು ಬಾಕ್ಸ್ ಮಾಡಿ ಇದಕ್ಕೆ ಸ್ಲ್ಯಾಬ್ ಹಾಕ್ತಾರೆ. ಅದು ರೀ ಸ್ಲ್ಯಾಬ್ ಹಾಕ್ಬೇಕಷ್ಟೇ. ಗುರ್ರ ಅಂತವ್ರೆ, ಗುರ್ರ ಅಂತ ಇದ್ದಾರೆ ಅವ್ರು ಕೆಲಸ ಮಾಡ್ತಾರೆ. ನಾನೇನು ಸುಮ್ಮನಿಲ್ಲ, ನಾನು ಅಡುಗೆ ಮಾಡ್ತಾಯಿದ್ದೀನಿ. ಏನು ಮಾಡಿದ್ದೀನಿ ಗೊತ್ತಾ? ಇವತ್ತು ಚೆನ್ನ ಮಸಾಲ ಮಾಡಿದ್ದೀನಿ. ಪೂರಿ ಸುಟ್ಕೊಡು ಅಂದ ನನ್ನ ಮಗ, ಪೂರಿ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಮಾರ್ಕೆಟ್ಗೆ ಹೂವು ತೊಗೊಂಬರೋಣ ಅಂತ ಹೊರಟಿದ್ದೀವಿ. ಬಂದ್ವಿ ಮಾರ್ಕೆಟ್ ಹತ್ರ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ಈ ಥರ 8 ಗಂಟೆಗೆ ಬರ್ತಾ ಇರೋದು. ಬಂದರೆ ಬೆಳಗ್ಗೆ 2 ಗಂಟೆ, ಮಧ್ಯರಾತ್ರಿ 2 ಗಂಟೆ, 3 ಗಂಟೆಗೆ ಬರ್ತಾಯಿದ್ವಿ. ಇಲ್ಲ ಅಂದರೆ ಮಧ್ಯರಾತ್ರಿ 12 ಗಂಟೆ ಅಲ್ಲೇನ್ರಿ, ಹಂಗೆ. ಇಲ್ಲ ಅಂದರೆ 3 ಗಂಟೆ. ಇದೇ ಫಸ್ಟ್ ಟೈಮು 8 ಗಂಟೆಗೆ ಹೋಗ್ತಾಯಿದ್ವಿ. ನೋಡೋಣ ಅಂತ. ಎಲ್ಲ ರೀತಿಯೂ ನೋಡಿದ್ರೆ ನಮಗೊಂದು ಐಡಿಯಾ ಸಿಗುತ್ತೆ, ಯಾವ ಟೈಮ್ಗೆ ಹೋದರೆ ಬೆಸ್ಟ್ ಹೂವು ಸಿಗುತ್ತೆ ಅಂತ. ಸೊ ನೋಡೋಣ. ಇವತ್ತು ನಾಳೆ ಹಬ್ಬ, ಸೊ ಎಲ್ಲ ಸಿಕ್ಬಿಟ್ರೆ ಚೆನ್ನಾಗಿರೋ ಹೂವುಗಳು. ಈ ರೇಟ್ ಅಂತೂ ಸಕ್ಕತ್ತಿದೆ ಅಂತೆ. ಹೋಗಿರೋರೆಲ್ಲರೂ ಹೇಳ್ತಾ ಇದ್ದಾರೆ ಭಯಂಕರ ರೇಟು ಅಂತ. ಏನು ಮಾಡೋಕ್ಕಲ್ಲ, ತಗೊಬೇಕು. ಸೊ ನೋಡೋಣ ಏನೇನು ರೇಟ್ ಇರುತ್ತೆ, ಹೆಂಗೆ ಸಿಗುತ್ತೆ ಹೂವು. ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ, ತುಂಬ ರಶ್ ಇದ್ದರೆ. ಬಟ್ ನೋಡಿಬಿಟ್ಟು ವಿಡಿಯೋ ಮಾಡ್ತೀನಿ ಏನೇನು ಹೂವು ತಂದೆ ಅಂತ ಹೇಳ್ತೀನಿ. ನಮ್ಮ ಮನೆಯವರು ರಜೆ ಹಾಕಿದ್ದಾರೆ, ಹೇಳೋದೇ ಮರ್ತೋಯ್ತು. ಒಂದಿನ ರಜೆ ಹಾಕಿದ್ದಾರೆ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಸರಿ ಇನ್ನು ಬೆಳಗಿನ ಜಾವ ಎದ್ದೋಗೋದೇನು ಅಂದ್ಬಿಟ್ಟು ಇವಾಗಲೇ ಬಂದಿದ್ದೀನಿ. ಹೂವು ಭಯಂಕರ ಇದೆ. ಹೆಂಗಮ್ಮ? 200 ರೂಪಾಯಿ ಎಲ್ಲ ಹೆಚ್ಚು ಕಮ್ಮಿ ತಗೊಂಡಿದ್ದಾಯ್ತು. ಭಯಂಕರ ರಿಶು. ರೇಟು ತುಂಬ ಹೈಯೇ ಇದೆ. ಸೊ ಹೂವು ಎಲ್ಲ ತೊಗೊಂಡು ಬಂದ್ವಿ. ಒಳಗೋದಾಗ 8 ಗಂಟೆ, ಹೊರಗೆ ಬಂದಾಗ 9 ಗಂಟೆ. 1 ಅವರ್ ಅಷ್ಟೇ ಆಗಿದ್ದು. ಇವರು ಹೂವು ಅಂದ್ಬಿಟ್ರು, ಟೈಮ್ ಆಗೋಯ್ತು ಅಂತ. ಇಸ್ಕ ಅಂದರೆ ಹೂವು ತೊಗೊಂಡ್ಬಿಟ್ಟು ಫಸ್ಟೇ ತೊಗೊಂಬಿಟ್ವಲ್ಲ, ಅದು ಸ್ವಲ್ಪ ಬಾಡೋಗ್ಬಿಡುತ್ತೆ ಅಂದ್ಬಿಟ್ಟು ಇದು ಮಾಡ್ಕೊಂಡ್ರಿ ಇವ್ರು ಅಷ್ಟೇ. ಹಣ್ಣುಗಳು ತರಕಾರಿ ಏನು ತೊಗೊಳಕ್ಕೆ ಆಗಲಿಲ್ಲ, ಇವ್ರೇನು ತೊಗೊಳಕ್ಕೆ ಬಿಡಲಿಲ್ಲ. ಒಳಗೋಗೋಕ್ಕಾಗಲ್ಲ, ರೆಶ್. ಗಾಂಧಿ ಬಜಾರಲ್ಲಿ ತೊಗೊಳ್ಳೋಣ. ಹೌದು, ಕರೆಕ್ಟ್. ಗಾಂಧಿ ಬಜಾರ್ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಐಕಾನಿಕ್ ಪ್ಲೇಸ್ ವಿದ್ಯಾರ್ಥಿ ಭವನ್. ಇಷ್ಟು ದೂರ ಬಂದಮೇಲೆ ಗಾಂಧಿ ಬಜಾರ್ಗೆ ಹೋಗಲಿಲ್ಲ ಅಂದ್ರೆ ಆಗುತ್ತಾ? ಸೊ ಹೋಗಿ ತಿಂಡಿ ತಿನ್ಕೊಂಡು ಹಂಗೆ ತಕ್ಕಂತ ಹಂಗಿಂದ ಓಡೋಣ ಅಂತ. ಸೊ ಹೂವು ಎಲ್ಲ ಆ್ಯಕ್ಚುಲಿ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಬೆಳಕಲ್ಲಿ ಆ್ಯಕ್ಚುಲಿ ಕಾಣಿಸುತ್ತೆ. ನಾವು ಬಂದಾಗ ಬೆಳಗಿನ ಜಾವ 3 ಗಂಟೆ 4 ಗಂಟೆಲೆಲ್ಲ ಕತ್ಲೆ. ಟಾರ್ಚ್ ಬಿಟ್ಟು ನೋಡಬೇಕಾಗಿತ್ತು. ಇವಾಗ ಸೂರ್ಯನ ಟಾರ್ಚಲ್ಲೇ ಬೆಳಕಲ್ಲೇ ಹೂವೆಲ್ಲ ತೊಗೊಂಡು ಚೆನ್ನಾಗಿ ಸಿಕ್ತು. ಸ್ವಲ್ಪ ಕಾಸ್ಟ್ಲಿ, ಏನು ಮಾಡೋಕ್ಕಾಗಲ್ಲ. ತೋಮಾಲೆ ಎಲ್ಲ 1-1.5 ಸಾವಿರ, ಮಲ್ಲಿಗೆ ಹಾರ 2.5 ಸಾವಿರ, ದಿಂಡುಗಳೆಲ್ಲ
100 ರೂಪಾಯಿ 110 ರೂಪಾಯಿ ಆ ಥರ. ಆಮೇಲೆ ಫ್ಯಾನ್ಸಿ ಹೂವು ಎಲ್ಲ 150 200 ಕುಚ್ಚು ಬರುತ್ತಲ್ಲ, ಇದು ವಾಸ್ಗೆ ಹಾಕೋದು ಆ ಥರ. ಒಟ್ಟು 3 ತೋಮಲೆ ಹಾರ. ದಿಂಡೆ ಕಾಸ್ಟ್ಲಿ, ಮಲ್ಲಿಗೆ ದಿಂಡು 200 ರೂಪಾಯಿ. ಸೊ ಕಳ್ಸಿಕ್ಕೆ 2 ಮಲ್ಲಿಗೆ ಹಾರನೂ ತೊಗೊಂಡಿದ್ದೀನಿ ದೇವ್ರಿಗೆ. ಕಳ್ಸಿಕ್ಕೆ 2 ದಿಂಡು, ನನಗೊಂದು ಪೂರ್ವಿಗೊಂದು ಮುಡ್ಕೊಳ್ಳೋಕ್ಕೆ 200 ರೂಪಾಯಿ ಒಂದು ದಿಂಡು, ಅದೇ 800 ರೂಪಾಯಿ. ಓಕೆ, ಏನು ಮಾಡೋಕ್ಕಲ್ಲ, ವರ್ಷಕ್ಕೊಂದ್ಸರಿ ಹಬ್ಬ ಮಾಡಬೇಕು. ಇವಾಗ ತಿಂಡಿ ತಿನ್ನೋಕೋಣ ಬನ್ನಿ ವಿದ್ಯಾರ್ಥಿ ಭವನಲ್ಲಿ. ಇವತ್ತು ತುಂಬ ರಶ್, ಯಾಕೆ ಅಂದರೆ ಹಬ್ಬಕ್ಕೆ ಜನ ಬಂದಿದ್ದಾರೆ. ಆ್ಯಕ್ಚುಲಿ ಥರ್ಸ್ಡೇ ಎಲ್ಲ ಇರಲ್ಲ, ಬರೀ ಸ್ಯಾಟರ್ಡೇ ಸಂಡೇ ಅಷ್ಟೇ, ಬಟ್ ಆದರೂ ರಶ್ ಇದೆ ಇವತ್ತು. ಒಂದು ವಡೆ, ಒಂದು ವಡೆ 1 ವಡೆ 3 ದೋಸೆ ಹೇಳಿರೋದು. ವೇಟ್ ಮಾಡ್ತಾರೆ. ಮಾರ್ಕೆಟಿಂದ ಬಂದಮೇಲೆ ಕೆಲಸ ಶುರು ಆಯಿತು, ಮಾಡ್ತಾ ಇದ್ದಾರೆ. ಎಷ್ಟು ಟೈಮು? 2:15 2:45 ಆಗಿದೆ, ಮಾಡ್ತಾ ಇದ್ದಾರೆ. ಬಂದಾಗ ಎಷ್ಟು ರೀ? 12:15ನಾ? ಬಂದು ಮತ್ತೆ ಸಣ್ಣ ಪುಟ್ಟ ಸಾಮಾನುಗಳು ಬೇಕಿತ್ತು, ಎಲ್ಲ ತಗೊಂಡು ಬಂದ್ವಿ. ಬಂದು ನಾನು ನೋಡಿ ಒಬ್ಬಟ್ಟು ಮಾಡೋಣ ಅಂತ ಬೇಳೆ ಬೇಯಕ್ಕಿಟ್ಟಿದ್ದೀನಿ, ಬೆಲ್ಲ ಕರ್ಗಕ್ಕಿಟ್ಟಿದ್ದೀನಿ, ಕಾಯಿ ತುರಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹುಡುಗರು ಬರೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಇದು ಒಂದು ರೋಲ್ ಫುಲ್ ತರಿಸ್ಬಿಟ್ಟಿದ್ದಾರೆ. ಏನು ಮಾಡೋದೇ ಇದು ಗೊತ್ತಿಲ್ಲ. ನಮಗೆ ಒಂದು 3-4 ರೋಲ್ ಇದಾಗಿದ್ರೆ ಸಾಕಾಗಿರ್ತಿತ್ತು. KG ಎಷ್ಟು ನೋಡೋದು, 20 KG ತಂದ್ಬಿಟ್ಟವ್ರೆ. ಈಗ ಇದನ್ನು ಮತ್ತೆ ಎತ್ತಿ ಮೇಲೆ ಇಡಬೇಕು. ಗಣೇಶ ಹಬ್ಬಕ್ಕೆ ಏನಾದ್ರು ಯೂಸ್ ಆಗುತ್ತೆ, ನೋಡಬೇಕು. ಹಾಯ್ ಅಂತಾನೆ, ವಿಡಿಯೋ ನೋಡಿದ ತಕ್ಷಣ ಹಾಯ್ ಅಂತಾನೆ. ಡೆಕೋರೇಷನ್ ಎಲ್ಲ ಸುಮಾರಾಗಿ ಒಂಚೂರು ಮಾಡಿಬಿಟ್ಟು ಕೂತಿದ್ದೀವಿ. ನೋಡಿ ಎಷ್ಟು ಮಾಡಿದ್ದೀವಿ ಅಂದರೆ, ಇಷ್ಟು ಮಾಡಿದ್ದೀವಿ. ಹಿಂಗೆ ಲಕ್ಷ್ಮಿ ಕೂರಿಸಿ ಒಡವೆ ಹಾಕಿದ್ದೀವಿ. ಅಲ್ಲಿ ಕಳಶ ಬರುತ್ತೆ, ಹಣ್ಣಿಟ್ಟಿದ್ದೀವಿ. ಇನ್ನೂ ಇದೆ ಕೆಲಸ, ರೆಸ್ಟ್ ಮಾಡ್ತಾಯಿದ್ದೀವಿ. ಹೊರಟ ಬಾಯ್ ಮಾಡಿಬಿಟ್ಟು ಹೊರಟ. ಬಾಯ್ ಇನ್ನು ಎಷ್ಟೊಂದು ಕೆಲಸ ಇದೆ ಅಮ್ಮ. ಇನ್ನೂ ದೇವ್ರ ಸಾಮಾನುಗಳೆಲ್ಲ ಕ್ಲೀನ್ ಆಗಬೇಕು. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಡಬೇಕು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಕೆಲಸ ಬೇಕಾದಷ್ಟಿದೆ. ಕೂತ್ಬಿಟ್ಟಿದ್ದೀನಿ, ಅದಕ್ಕೆ ರೆಸ್ಟ್ ಮಾಡ್ತಾಯಿದ್ದೀನಿ. ಒಬ್ಬಟ್ಟದೆಲ್ಲ ಕೆಲಸ ಮುಗೀತು. ಒಬ್ಬಟ್ಟು ಸಾರು ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ. ಒಬ್ಬಟ್ಟು ಹೂರ್ಣ ರೆಡಿ. ಕನಕ ಮಾತ್ರ ರಾತ್ರಿ ಮಲಗಬೇಕಾದ್ರೆ ಕಲಸಿಟ್ಬಿಟ್ಟು ಲೈಟೇ ಆಫ್ ಮಾಡಿಬಿಟ್ರು ವೀಡಿಯೋ ಮಾಡ್ತಾಯಿದ್ರೆ. ಇಲ್ಲಿ ನೋಡಿ, ಇವ್ರದ್ದೊಂಥರ ಹುಚ್ಚು. ಇವ್ರು ನಿಂತ್ಕೊಂಡು ಹೆಂಗೆ ಕಾಣಿಸುತ್ತೆ ಏನು ಅಂತ ನೋಡ್ತಾರೆ. ಒಳಗೆ ಲೈಟ್ ಬಿಟ್ಟವ್ರೆ. ಇನ್ನೂ ಹೂವದ್ದೆಲ್ಲ ಏನು ಡೆಕೋರೇಷನ್ ಮಾಡಿಲ್ಲ, ಬಾಡೋಗ್ಬಿಡುತ್ತೆ ಅಂತ. ಒಂದು ಸ್ವಲ್ಪ ಬೆಳಗಿನ ಜಾವ ಎದ್ದು ಮಾಡ್ತೀವಿ. ಹಬ್ಬ ಮಾಡೋದು ಅಂದರೆ ತಮಾಷೆನೇ ಅಲ್ಲ. ಕೆಲಸ ಒಂದು ವಾರದಿಂದ ನಡೀತಾನೆ ಇದೆ ಕೆಲಸ. ಮತ್ತೆ ಲೈಟ್ ಹಾಕಿದ್ರು. ಬಂದ ಚಕ್ರ ಮದ್ಯಕ್ಕಿಲ್ಲ. ಸೊ ಟೈಮ್ 8:15. ಎಲ್ಲ ಮನೇಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ನನ್ನ ಮಗಳಿಗೆ ಒಪ್ಪಿಸಿ ಬಂದಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೆ ಒಂದು ಕ್ಲೀನ್ ಮಾಡು ಅಂತ ಬೆಳಗಿನ. ನಿನ್ನ ಅಜ್ಜಿ ತಗೋ, ಇದರಲ್ಲಿದೆ ಚೇಂಜ್. ನೋಡಿ ಹೇಳ್ಬಿಟ್ಟು ತೆಗಿಬೇಕು ತಾನೆ. ಡೋರು ಬಿದ್ದೋಗ್ಬಿಟ್ಟಿದ್ರೆ ಇವನು ಕೆಮ್ತಾವನೆ, ನನಗಿದು ಮಾಡ್ತಾವನೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆಯೋಕೆ ನನ್ನ ಮಗಳಿಗೆ ಒಪ್ಪಿಸ್ಬಿಟ್ಟು ಬಂದಿದ್ದೀನಿ. ಮುಚ್ಚು ಡೋರು. ಅಜ್ಜಿ ಬಲೆ ಗಾಂಚಲಿ ನನ್ನ ಮಗನಿಗೆ. ಸರಿ ಸುಸ್ತಾಗೋಗಿತ್ತು, ಏನೂ ಮಾಡೋಕ್ಕೆ ಮೂಡಿರಲಿಲ್ಲ. ಸೊ ಅದಕ್ಕೆ ಹೋಗಿ ಏನೋ ಪಿಜ್ಜಾ, ವೆಜ್, ನಾನ್ ವೆಜ್ ಇಲ್ಲ. ಪೂಜೆ ಹಬ್ಬ ಮುಗಿಯೋವರೆಗೂ ನಾನ್ ವೆಜ್ ಇಲ್ಲ. ಸೊ ವೆಜ್ಜೇ ಯಾವುದೋ ದೊಡ್ಡದು ಬಿಗ್ 6-in-1 ಪಿಜ್ಜಾ ಅಂತ ನೋಡಿ. ಚೀಸ್ ಬಸ್ಟ್ ಅಂತೆ. ಸುಟ್ಟೋಗ್ತಾ ಇದೆ ಇದನ್ನ. ಬಿಸಿ ಹೆಂಗೆ ಗೊತ್ತಾ? ಒಳ್ಳೇದಲ್ವಾ ಅಂತೆ. ಸೊ ತಗೊಂಡು ಮನೆಗೆ ಹೋಗ್ತಾ ಇದೀವಿ. ಇವ್ನು ಕೆಮ್ತಾವನೆ, ಆದ್ರೆ ಇದೆಲ್ಲ ತಿನ್ಬೇಕು. ಕೆಮ್ಮಲು ಔಷಧಿ ತಗೊಂಡು
ತಗೊಳಕ್ಕೆ ನಿಲ್ಸಿದ್ವಿ ಮೆಡಿಕಲ್ ಸ್ಟೋರ್ಗೆ. ಬಾಯಲ್ಲಿ ನೀರು ಬರ್ತಾ ಇದೆ. ನಂಗೆ ತುಂಬ ಇಷ್ಟ ಪಿಜ್ಜಾ. ಆದರೆ ನನಗೆ ನಾನ್ ವೆಜ್ ಚಿಕನ್ ಲೋಡೆಡು ಚೀಸ್ ಬಸ್ಟ್ ಇಷ್ಟ. ಇದು ವೆಜ್ಜು ಹೆಂಗಿರುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು ವೆಜ್ಜು. ತಿಂದಿದ್ದೀನೇನೋ, ಬಟ್ ಓಕೆ ಟ್ರೈ ಮಾಡೋಣ ಬನ್ನಿ. ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ಅಷ್ಟೇನೇನೆ ತಿಂದು ಪಚಮುಡೋದು. ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಮತ್ತೆ ಹೂವು ಎಲ್ಲ ಬೆಳಗ್ಗೆನೆ ಹಾಕ್ಬೇಕಿಲ್ಲ, ಫ್ರೆಶ್ ಇರಲ್ಲ. ಸೊ ಬೆಳಗ್ಗೆ ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು 10 ಗಂಟೆ ಒಳಗಡೆ ಪೂಜೆ ಮಾಡಿಬಿಡೋಣ. ನಾನು ಹೇಳ್ದೆ ಚಿಕ್ಕದು ತಗೊಳ್ಳೋ ಅಂತ. ನೋಡೋಣ, ತಿಂದು ಖಾಲಿ ಮಾಡದೇ ಇರು ಮಗನೇ, ನಿನಗಿರೋದು ಆವಾಗ. ವಡೆ ಸುಡ್ತಾ ಇದ್ದೀನಿ, ಒಬ್ಬಟ್ಟು ಸಾರಾಗಿದೆ, ಕೋಸಂಬರಿ, ಪುಳಿಯೋಗರೆ ಎಲ್ಲ ತಿಂತಾ ಇದ್ದಾರೆ. ಸದ್ಯ ಇಲ್ಲ, ನಾನೇನು ಊಟ ಮಾಡಿಲ್ಲ, ಮಾಡಬೇಕು. ಒಬ್ಬಟ್ಟು ಸುಟ್ಕೊಂಡು ತಿನ್ಕೊಂಬಿಟ್ರಿ ಬಿಸಿ ಬಿಸಿ. ಈಗ ಊಟ ಮಾಡ್ತಾಯಿದ್ವಿ. ಬೆಳಗಿನ ಪೂಜೆ ಎಲ್ಲ ಆಗಿತ್ತು, ಮಾಡಿರಲಿಲ್ಲ, ಅದಕ್ಕೆ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲೇ ಇದಿತ್ತಲ್ಲ ರೀ ಬೆಳ್ಳಿದು ಮಂಗಳಾರತಿ. ತಗೊಳ್ರಿ ಮಕ್ಕಳ, ಬರ್ರಿ ಬರ್ರಿ. ಸೊ ನಮ್ಮನೆ ಲಕ್ಷ್ಮಿ. ಇದು ಹೂವು ಹಣ್ಣು ಎಲ್ಲ ಆಚೆಗೂ ತೋಮಾಲೆ ಎಲ್ಲ ಹಾಕಿ ಪೂಜೆ. ನನ್ನ ಮಗಳು ರೆಡಿಯಾಗಿರೋದು. ನನ್ನ ಮಗ ಎಲ್ಲಿ ಪೂರ್ವಿ ರೆಡಿಯಾಗಿ. ಸೊ ನಾನು ರೆಡಿಯಾಗಿರೋದು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಏನಕ್ಕೆ ಸಿಂಪಲ್ ಆಗಿ? ಏನೋ ಇವಳು ಅದಾಕು ಇದಾಕು, ನಾನೇನು ಬಿಡ ಸಾಕು ಅಂತ. ಶೆಕೆ ಆಗ್ತಾಯಿಲ್ಲ, ಸುಸ್ತಾಗ್ಬಿಟ್ಟಿದೆ. ಬೆಳಗ್ಗೆ 3 ದಿನದಿಂದ ಕೆಲಸ ಮಾಡ್ತಿರೋ ಸುಸ್ತಾಗ್ಬಿಟ್ಟಿದೆ. ಈ ಸೀರೆನೇ ಉಟ್ಕೊಂಡೇ ಹಿಂಸೆ ಆಗ್ತಾ ಇದೆ. ಇನ್ನು ಮತ್ತೆ ಒಡವೆ ಗಿಡವೆ ಅಂದರೆ ಬೇಡ ಅಂತ ಇವಾಗೆಲ್ಲ ತಟ್ಟೆ ಜೋಡಿಸ್ಬಿಡೋಣ. ಪಪ್ಪ ಫೋಟೋ ಕರಿತೈತೆ, ಹೋಗಮ್ಮ. ಓಹ್ ಪೂಬಿ ಕುಂಕುಮ ಇಡ್ಸ್ಕೊಂಬಿಟ್ಲು. ಅಶ್ವಿನಿ ಮತ್ತೆ ವೈಭು ಬಂದವ್ರೆ. ರಾತ್ರಿ 10 ಗಂಟೆಗೆ ಬಂದವ್ರೆ. 9:30. ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಯಾಕಂದರೆ ನನ್ನ ಮಗ ಒಬ್ಬಟ್ಟು ಅಂತಿದ್ದ ಅಂತ ಚೇಂಜ್ ಮಾಡಿದೆ. ನಮ್ಮ ಹುಡುಗಿ ನೋಡಿ, ಮದುವೆ ಹುಡುಗಿ ಎಷ್ಟು ಚೆನ್ನಾಗಿ ರೆಡಿಯಾಗೋಳು. ತುಂಬ ಚೆನ್ನಾಗಿ ರೆಡಿಯಾಗಿದೆ ವೈಭು. ದೃಷ್ಟಿ ತೆಗೆಸ್ಕೊ. ಹಾಂ ಅಲ್ಲ, ಯಾಕೆ? ಇಲ್ಲ, ಇಬ್ರು ಗ್ರೀನೇ. ನೀವಿಬ್ರೇ ಒಂದು ಫೋಟೋ ತೆಗೆಸ್ಕೊಳ್ರು, ನೀವಿಬ್ರು ನಿಂತ್ಕೊಂಡ್ರು. ನೈಟ್ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಶ್ವಿನಿ ಮನೆಗೆ ಹೋದ್ವಿ. ಅಲ್ಲಿಂದ ಬರೋಷ್ಟು ಲೇಟ್ ಆಗೋಯ್ತು, 12 ಗಂಟೆ ಆಗೋಯ್ತು. ಸೊ ಇಲ್ಲಿಗೆ ಈ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಎಂಡ್ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.